ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಬುಧವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೇರ್ ಕೇರ್ ಮಾಡ್ಕೋಬೇಕಾಗಿತ್ತು, ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆ ಒಂದು ಸಿಂಪಲ್ ಆಗಿ ಜಾಕ್ ಫ್ರೂಟ್ ಕಬಾಬ್ ರೆಸಿಪಿ ಸಹ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮೊದಲಿಗೆ ಹೇರ್ ಕೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಚಿಕ್ಕ ಬೌಲ್ಗೆ, ಒಂದು ಚಿಕ್ಕ ಪಾತ್ರೆಗೆ ವರ್ಜಿನ್ ಕೋಕೋನಟ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಕರಿಬೇವಿನ ಸೊಪ್ಪನ್ನು ಹಾಕಿ, ಅದಕ್ಕೆ ಸ್ವಲ್ಪ ಮೆಂತ್ಯ ಕಾಳುಗಳನ್ನ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋತೀನಿ ಅಷ್ಟೇ. ಜಾಸ್ತಿ ಹೊತ್ತು ಕುದಿಸ್ಕೊಳ್ಳೋದು ಆ ಥರ ಏನೂ ಇಲ್ಲ, ಜಸ್ಟ್ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಸೇಮ್ ಒಗ್ಗರಣೆ ಥರನೇ ಅನಿಸ್ತಿರುತ್ತೆ, ಸ್ಮೆಲ್ ಕೂಡ ಅದೇ ಥರ ಇರುತ್ತೆ. ಆದರೆ ಇದು ಯಾವುದೇ ಥರ ಸಾಂಬಾರ್ಗಲ್ಲ, ನನ್ನ ಕೂದಲಿಗೋಸ್ಕರ. ಇದನ್ನು ಸ್ವಲ್ಪ ಹೊತ್ತು ಕೂಲ್ ಆಗಲಿಕ್ಕೆ ಬಿಟ್ಟು ಕಂಪ್ಲೀಟಾಗಿ ಕೂಲ್ ಆದ ನಂತರ ಇದನ್ನು ಚೆನ್ನಾಗಿ ಶೋಧಿಸ್ಕೊಂಡು ಎಣ್ಣೆನ ಹಚ್ಕೊಳ್ಳೋದು. ಇದು ಕೆಲವು ದಿನಗಳಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೆ ಒಂದೊಳ್ಳೆ ರಿಸಲ್ಟ್ ಕೊಟ್ಟಿದೆ. ನಿಮಗೂ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಇವತ್ತಿಂದ ಫಾಲೋ ಮಾಡ್ತಾ ಇಲ್ಲ, ಯಾಕೆ ಅಂತ ಕೂಡ ಹೇಳ್ತೀನಿ. ಮೊದಲೆಲ್ಲ ಅಷ್ಟೊಂದು ಸ್ಟ್ರೆಸ್ ಅನಿಸ್ತಿರ್ಲಿಲ್ಲ, ಜಾಸ್ತಿ ಕೆಲಸ ಇರ್ತಿರ್ಲಿಲ್ಲ. ಇವಾಗ ನಂದು ಇನ್ಸ್ಟಾಗ್ರಾಮ್ ಫುಡ್ ಪೇಜ್ ಆಗಿರ್ಬೋದು, ಮತ್ತು ನನ್ನ ಬ್ಲಾಗಿಂಗ್ ಪೇಜ್ ಆಗಿರ್ಬೋದು, ಮತ್ತು ಯೂಟ್ಯೂಬ್ ಚಾನೆಲ್ ಆಗಿರ್ಬೋದು, ಎಲ್ಲದಕ್ಕೂ ಕೆಲಸ ಮಾಡಿ ಸ್ವಲ್ಪ ಎಡಿಟಿಂಗ್ ಕೆಲಸ, ನೈಟ್ ಮಲ್ಕೊಳ್ಳೋದು ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ. ಎಡಿಟಿಂಗ್ ಮಾಡ್ತಾ ಕೂತಿರ್ತೀನಿ, ಮತ್ತು ಅಪ್ಲೋಡ್ ಎಲ್ಲ ಮಾಡ್ತಿರ್ತೀನಿ ಆ ಟೈಮ್ನಲ್ಲಿ. ಹಾಗಾಗಿ ಸ್ವಲ್ಪ ಫುಡ್ ಎಲ್ಲ ವ್ಯತ್ಯಾಸ ಎಲ್ಲ ಆಗಿ ಈ ಥರ ಹೇರ್ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಇದೊಂದು ಚಿಕ್ಕೊಂದು ಪುಟ್ಟ ಹೋಮ್ ರೆಮಿಡಿನ ಟ್ರೈ ಮಾಡಿದ್ದೆ ನಾನು. ನನಗಂತೂ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಸೊ ಹಾಗಾಗಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇದು ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲೂ ಇರುವಂಥದ್ದೇ. ಕೊಬ್ಬರಿ ಎಣ್ಣೆ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಈ ಮೆಂತ್ಯ ಕಾಳುಗಳು, ಅದನ್ನು ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡು ಕಂಪ್ಲೀಟಾಗಿ ಕೋಲಾದ ನಂತರ ಹಚ್ಕೊಳ್ಳೋದಷ್ಟೇ. ತುಂಬ ಚೆನ್ನಾಗಿರುತ್ತೆ, ಹೇರ್ ಫಾಲ್ ಎಲ್ಲ ಕಡಿಮೆ ಆಗುತ್ತೆ. ನನಗಾಗಿದೆ ಅಂತ ನಿಮಗೂ ಆಗಬೇಕು ಅಂತ ಏನಿಲ್ಲ. ನಿಮಗೂ ವರ್ಕ್ ಆಗ್ಬೋದು, ವರ್ಕ್ ಆಗದೇನೂ ಕೂಡ ಇರ್ಬೋದು. ಒಮ್ಮೆ ಚೆಕ್ ಮಾಡಿ ನೋಡೋದ್ರಲ್ಲಿ, ಅಂದರೆ ಟ್ರೈ ಮಾಡಿ ನೋಡೋದ್ರಲ್ಲಿ ತಪ್ಪೇನಿಲ್ಲ. ಒಂದು 3-4 ವೀಕ್ಸ್ ನೀವು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ, ನಿಮಗೆ ವರ್ಕ್ ಆಗುತ್ತಾ ಇಲ್ವಾ ಅಂತ ಅನ್ನೋದು. ನನಗಿದು ವರ್ಕ್ ಆಗಿದೆ. ಇದ್ರ ಜೊತೆ ಇನ್ನೊಂದು ರೋಸ್ಮೆರಿ ವಾಟರ್ ಅಂತ ಲಾಸ್ಟ್ ಟೈಮ್ ನಾನು ಹೇರ್ ಕೇರ್ ಶೇರ್ ಮಾಡಿದಾಗ ಹೇಳಿದ್ದೀನಿ ನೋಡಿ, ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಮ್ಮನೇಲಂತೂ ಎಲ್ಲರಿಗೂ ಕೂಡ ತುಂಬ ಇಷ್ಟ. ಅದು ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ರೋಸ್ಮೆರಿ ವಾಟರ್ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು ರೋಸ್ಮೆರಿ ಸಿಗೋದಕ್ಕೆ. ಆನ್ಲೈನಲ್ಲಿ ಡ್ರೈ ಆಗಿರುವಂಥ ರೋಸ್ಮೆರಿ ಸಿಗುತ್ತೆ ಅಮೆಝಾನಲ್ಲಿ, ನೀವು ಚೆಕ್ ಮಾಡಿ ನೋಡಿ. ಅದನ್ನು ಸ್ವಲ್ಪ ತೊಗೊಂಡು ಸೇಮ್ ನಾನು ಹೇಗೆ ಮಾಡ್ಕೊಂಡಿದ್ನೋ ಅದೇ ಥರ ನೀವು ಮಾಡಿಕೊಂಡು ಹಚ್ಕೋಬೋದು. ಅದು ಕೂಡ ಹೇರ್ ಫಾಲ್ನ ಕಡಿಮೆ ಮಾಡುತ್ತೆ. ಇವಾಗ ನೀಟಾಗಿ ಈ ಎಣ್ಣೆ ಏನಿತ್ತು ಅದನ್ನೆಲ್ಲ ನೀಟಾಗಿ ಹಚ್ಚಿ ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ಅದಾದ ನಂತರ ಹೇರ್ ವಾಶ್ ಮಾಡಿದ್ರೆ ತುಂಬ ಚೆನ್ನಾಗಿ ಸಾಫ್ಟ್ ಕೂಡ ಆಗಿರುತ್ತೆ, ಹಾಗೆ ಹೇರ್ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ, ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ಥರ ಎಣ್ಣೆನ ಮಾಡಿಟ್ಕೊಂಡು ಸಹ ಸ್ಟೋರ್ ಮಾಡ್ಕೋಬೋದು. ಪದೇ ಪದೇ ಹಾಕ್ಕೊಳ್ಳೋವಾಗ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋದಕ್ಕಿಂತ ಒಂದೇ ಸರಿ ಮಾಡಿಟ್ಕೊಂಡು ಸಹ ಸ್ಟೋರ್ ಮಾಡ್ಕೋಬೋದು. ಹಾಗೆಯೇ ಈಗ ಸ್ವಲ್ಪ ಟೈಮ್ ಇತ್ತಲ್ವ, ಅದಕ್ಕೋಸ್ಕರ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳಿರುತ್ತಲ್ವ, ಆ ಕೆಲಸಗಳನ್ನ ಮಾಡ್ಕೋತಾ ಇರ್ತೀನಿ. ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊನೆಲ್ಲ ತರಿಸಿದ್ದೆ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಳೋದು. ಈ ಥರ ಕೆಲವೊಂದು ಸರಿ ಹೆಂಗಾಗ್ಬಿಡುತ್ತೆ ಅಂದರೆ, ಟೈಮ್ ಇಲ್ಲದೆ ಇದ್ದಾಗ ಡೈರೆಕ್ಟಾಗಿ ಈ ಬ್ಯಾಗ್ ಏನಿತ್ತಲ್ವ ಅದರಿಂದ ತೆಗೆದು ಮೊರಕ್ಕೆ ಹಾಕಿ ಇಟ್ಬಿಟ್ಟಿರ್ತೀನಿ. ಅದರಲ್ಲಿ ಸ್ವಲ್ಪ ಸಿಪ್ಪೆ ಎಲ್ಲ ಇರುತ್ತಲ್ವ ಅದೆಲ್ಲ ಹಾಗೆ ಇರುತ್ತೆ. ಕೆಲವೊಂದು ಸಾರಿ ಗಾಳಿ ಏನಾದ್ರೂ ಜೋರಾಗಿ ಬಂತು ಅಂತಂದರೆ ಬಾಲ್ಕನಿ ತುಂಬ ಎಲ್ಲ ಇದೇ ಥರನೇ ಇರುತ್ತೆ, ಕಸ ಥರ. ಟೈಮ್ ಇತ್ತು ಅಂತಂದಾಗ ಈ ಥರ ನೀಟಾಗಿ ಮಾಡ್ಕೊಳ್ಳೋದು. ಸಿಪ್ಪೆನೆಲ್ಲ ಒಂದು ಸಾರಿ ತೆಗೆದಿಟ್ಟು ಅದಾದ ನಂತರ ಚೆನ್ನಾಗಿರುವಂಥ ಬೆಳ್ಳುಳ್ಳಿ, ಈರುಳ್ಳಿನೆಲ್ಲ ಈ ಥರ ಒಂದು ಬ್ಯಾಸ್ಕೆಟ್ನಲ್ಲಿ ಹಾಕಿ ಡ್ರೈ ಆಗೋದಕ್ಕೆ ಬಿಟ್ಟಿರ್ತೀನಿ. ಟೈಮ್ ಇಲ್ಲದೆ ಇದ್ದಾಗ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದೇ ಟೈಮ್ ಇತ್ತು, ಯಾವುದಕ್ಕಾದ್ರೂ ವೆಯ್ಟ್ ಮಾಡ್ತಿದ್ದೀವಿ ಅಂತಂದಾಗ ಟೈಮ್ ಹೋಗೋದೇ ಇಲ್ಲ. ಎಷ್ಟು ಟೈಮ್ ನೋಡ್ಕೋತಾ ಇರ್ತೀವಿ ಅಂದರೆ, ಇನ್ನು 1 hour ಆಯಿತಾ, 2 hours ಆಯಿತಾ ಅಂತ ಚೆಕ್ ಮಾಡ್ತಾನೆ ಇರ್ತೀವಿ. ಆವಾಗ ಟೈಮ್ ಹೋಗೋದೇ ಇಲ್ಲ. ಈ ಥರ ವೆಯ್ಟ್ ಮಾಡ್ತಿದ್ದಾಗ ಏನಾದ್ರೂ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಬ್ಯುಸಿ ಇಟ್ಕೋಬೇಕು. ಇಲ್ಲ ಅಂತಂದರೆ ಮೊಬೈಲ್ನ ಸ್ಕ್ರೋಲ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಿರ್ತೀವಿ ಅಷ್ಟೇ. ಇವಾಗ ಅದನ್ನೆಲ್ಲನೂ ತೆಗೆದಿಟ್ಟಿದ್ದಾಯಿತು. ಬೆಳ್ಳುಳ್ಳಿ ಸಿಪ್ಪೆ ಏನಿತ್ತಲ್ಲ ಅದನ್ನೆಲ್ಲ ತೆಗೆದಿಟ್ಟಿದ್ದಾಯಿತು. ಇವಾಗ ಈರುಳ್ಳಿ ಸಿಪ್ಪೆನ ಅಂದರೆ ಡೈರೆಕ್ಟಾಗಿ ಇದನ್ನು ನಾನು ಡಸ್ಟ್ಬಿನ್ಗೆ ಹಾಕ್ತೀನಿ. ಡಸ್ಟ್ಬಿನ್ಗೆ ಎಕ್ಸ್ಟ್ರಾ ಕವರ್ ಹಾಕ್ತಾರಲ್ವ, ಅದ್ರ ಬದಲಾಗಿ ಈ ಬ್ಯಾಗ್ನೇ ಹಾಕ್ತೀನಿ. ಅದಕ್ಕೋಸ್ಕರ ಅದರೊಳಗಡೆ ಈರುಳ್ಳಿನೆಲ್ಲ ಸುರಿದು ಅದರಲ್ಲೇ ಸಿಪ್ಪೆ ಎಲ್ಲ ಬಿಟ್ಟು ಬರೀ ಈರುಳ್ಳಿ ಮಾತ್ರ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಆಲೂಗಡ್ಡೆ ಸಹ ಇದರಲ್ಲೇನು ಸಿಪ್ಪೆ ಇರೋದಿಲ್ಲ, ಡೈರೆಕ್ಟಾಗಿ ಹಾಗೆ ಹಾಕ್ಕೋಬೋದು. ಇನ್ನೂ ಟೊಮ್ಯಾಟೊ ಸ್ವಲ್ಪ ಹಣ್ಣಾಗಿರುವಂಥದ್ದನ್ನೇ ತರಿಸಿದ್ದೆ ನಾನು. ಸ್ವಲ್ಪ ಪಚಡಿ ಎಲ್ಲ ಮಾಡ್ಕೋಬೇಕಾಗಿತ್ತು.
ಅಂದರೆ ಈ ಟೊಮ್ಯಾಟೊ ತೊಕ್ಕು ಅಂತ ಹೇಳ್ತಾರಲ್ವ ಅದನ್ನೆಲ್ಲ ಮಾಡ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತರಿಸ್ಕೊಂಡಿದ್ದೀನಿ. ಅದರಲ್ಲೂ ತುಂಬ ಹಣ್ಣಾಗಿರುವಂಥದ್ದನ್ನು ತರಿಸ್ಕೊಂಡ್ರೆ ಈ ಟೊಮ್ಯಾಟೊ ತೊಕ್ಕಿದೆ ಅಲ್ವಾ ಅದು ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕಾಯಿ ಇದ್ದರೆ ಅಷ್ಟೊಂದು ರುಚಿ ಬರೋದಿಲ್ಲ, ಕಲರ್ ಕೂಡ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಫುಲ್ ಹಣ್ಣಾಗಿರುವಂಥದ್ದನ್ನೇ ತರಿಸ್ಕೊಂಡಿದ್ದೀನಿ. ಇವಾಗ ಅದನ್ನೆಲ್ಲ ಎತ್ತಿಟ್ಕೋತಾ ಇದ್ದೀನಿ. ಎಷ್ಟೇ ಚೆನ್ನಾಗಿ ನೋಡ್ಕೊಂಡು ತೊಗೊಂಡ್ರೂ ಕೂಡ ಇದನ್ನು ಮಾರ್ಕೆಟಿಂದ ತೊಗೊಂಡು ಬಂದಿದ್ದಾಯ್ತಾ, ಅಲ್ಲಿ ನೋಡಿದಾಗ ಚೆನ್ನಾಗೇ ಇತ್ತು. ಹಾಗೇ ಚೆಕ್ ಮಾಡ್ತಾ ಇದ್ದಾಗ ನಾನು ಮನೆಗೆ ಬಂದು ಕೂಡ ಒಂದು ಸರಿ ಚೆಕ್ ಮಾಡ್ಕೋತೀನಿ ಕರೆಕ್ಟಾಗಿದೆಯಾ, ಯಾವುದಾದ್ರೂ ಹೋಗ್ಬಿಟ್ಟಿದ್ಯಾ ಅಂತ. ಅಲ್ಲಿ ತೆಗ್ದು ಹಾಕ್ಕೊಳ್ಳೋವಾಗ ಚೆನ್ನಾಗೇ ಇತ್ತು. ಇವಾಗ ನೋಡ್ತಿರ್ಬೋದು ಒಂಥರ ಮ್ಯಾಶ್ ಆಗೋ ಥರ ಆಗಿಬಿಟ್ಟಿದೆ. ಅದು ತೂಕಕ್ಕಂತೂ ಆಗಿಲ್ಲ. ನಾನು ಎತ್ತಿ ಬ್ಯಾಸ್ಕೆಟಲ್ಲಿ ಹಾಕ್ಕೊಳ್ಳೋವಾಗಲೇ ಪ್ರಾಪರಾಗಿ ನೋಡಿಲ್ಲ, ಎತ್ತಿ ಹಾಕ್ಕೊಂಬಿಟ್ಟಿದ್ದೀನಿ. ಅದು ಮೊದಲೇ ಹೋಗ್ಬಿಟ್ಟಿತ್ತು. ಇವಾಗ ಅದನ್ನು ಕೂಡ ಸ್ಟೋರ್ ಮಾಡ್ಕೊಂಡಿದ್ದಾಯಿತು. ಸ್ವಲ್ಪ ಮಾವಿನಕಾಯಿ ಕೂಡ ಇತ್ತು, ಅದರಿಂದ ಪಿಕ್ಲ್ ಥರ ಮಾಡ್ಕೊಳ್ಳೋಣ ಅಂತ. ಅಂದರೆ ಇದು ಸ್ಟೋರ್ ಮಾಡ್ಕೊಳ್ಳೋ ಥರ ಅಲ್ಲ, ನಿಮಗೆ ಗೊತ್ತಿರುತ್ತೆ ಕೆಲವ್ರಿಗೆ, ಈ 90s ಕಿಡ್ಸ್ಗೆ ಪಕ್ಕಾ ಗೊತ್ತಿರುತ್ತೆ. ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಸಕ್ಕರೆ ಎಲ್ಲ ಹಾಕಿ ತಿಂತಾರಲ್ವ, ಆ ಥರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದನ್ನೆಲ್ಲ ಇಟ್ಕೊಳ್ಳೋದಕ್ಕಾಗೋದಿಲ್ಲ, ಇನ್ಸ್ಟೆಂಟಾಗಿ ತಿನ್ಕೊಳ್ಳೋ ಅಂಥದ್ದು. ಅದಕ್ಕೆ ಆಯಿಲ್ ಗೀಲ್ ಏನು ಬಳಸ್ಕೊಳ್ಳೋ ಅಗತ್ಯ ಇಲ್ಲ. ಜಸ್ಟ್ ಇದನ್ನು ಕಟ್ ಮಾಡಿ ಉಪ್ಪು ಖಾರ ಬೇಕು ಅಂದರೆ ಸ್ವಲ್ಪ ಬೆಲ್ಲ, ಇಲ್ಲ ಅಂತಂದರೆ ಸಕ್ಕರೆನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾವಿನಕಾಯಲ್ಲಿ ಅದು ತುಂಬ ಚೆನ್ನಾಗಿರುತ್ತೆ. ಹುಳಿ ಮಾವಿನಕಾಯಲ್ಲಿ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಂಡ್ರೆ ಓಕೆ ಥರ ಇರುತ್ತೆ. ಇನ್ನು ಈ ಉಂಡೆ ಮಾವಿನಕಾಯಿ ಬರುತ್ತಲ್ವ, ಜಾಸ್ತಿ ಹುಳಿ ಇರುತ್ತಲ್ಲ, ಅದನ್ನು ಅರ್ಧ ಕಟ್ ಮಾಡಿ ಕಲ್ಲಿಂದ ಚೆಚ್ಚಿ ಉಪ್ಪು ಖಾರ ಎಲ್ಲ ಹಾಕಿ ಮತ್ತು ಬೆಲ್ಲನೆಲ್ಲ ಹಾಕಿ ಇನ್ನು ಸ್ವಲ್ಪ ಹೊತ್ತು ಅದನ್ನು ಚೆನ್ನಾಗಿ ಚೆಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದು ರಸ ಎಲ್ಲ ಬಿಟ್ಕೊಂಡಾಗ ತಿಂದರೆ ಇನ್ನೂ ಸಖತ್ತಾಗಿರುತ್ತೆ. ಆ ಥರ ಮಾವಿನಕಾಯಿಗಳಲ್ಲಿ ಅದು ಚೆನ್ನಾಗಿರುತ್ತೆ. ಈ ಥರ ಮಾವಿನಕಾಯಿಲಿ ಈ ಥರ ಮಾಡ್ಕೊಂಡ್ರೇ ಚೆನ್ನಾಗಿರೋದು. ಅದಕ್ಕೋಸ್ಕರ ಕಟ್ ಮಾಡಿಡೋಣ, ಸ್ವಲ್ಪ ಟೈಮ್ ಇದೆ ಅಲ್ವಾ. ಅದಾದಮೇಲೆ ಮಧ್ಯಾಹ್ನದ ಮೇಲೆ ಇದಕ್ಕೆ ಉಪ್ಪು ಖಾರ ಸಕ್ಕರೆ ಹಾಕಿ ತಿನ್ನೋಣ ಅಂತ ಇವಾಗ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಇಷ್ಟು ಚಿಕ್ಕದಾಗಿ ಮಾಡ್ಕೊಂಡ್ರೇ ಚೆನ್ನಾಗಿರುತ್ತೆ. ಕೆಲವ್ರಿಗೆ ದಪ್ಪದಾಗಿದ್ದರೆ ಇಷ್ಟ ಆಗುತ್ತೆ. ಅಂದರೆ ಈ ಚಿಕ್ಕ ಉಪ್ಪಿನಕಾಯಿಗಳಿಗೆ ಕಟ್ ಮಾಡ್ಕೋತೀವಲ್ವ, ಮಾವಿನಕಾಯಿ ಉಪ್ಪಿನಕಾಯಿಗೆ ಆ ಥರ ಸಹ ಮಾಡ್ಕೋಬೋದು. ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಅಂತ ಇಲ್ಲಿ ಜಾಕ್ ಫ್ರೂಟಿಂದ ಕಬಾಬ್ ಥರ ಮಾಡ್ತಾಯಿದ್ದೀನಿ. ತುಂಬ ಜನಕ್ಕೆ ಕನ್ಫ್ಯೂಷನ್, ಹಾಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಕೋತೀನಿ ಈ ಜಾಕ್ ಫ್ರೂಟ್ನ ಯಾವ ರೀತಿ ಕಟ್ ಮಾಡೋದು ಅಂತ. ಇದು ಬೇಬಿ ಜಾಕ್ ಫ್ರೂಟ್ ಅಲ್ವಾ, ಇದನ್ನು ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಹೆಂಗೆ ಕಟ್ ಮಾಡ್ಕೋತಾರೆ ಅಂತ. ನನಗೂ ಕೂಡ ಡೌಟ್ ಇತ್ತು. ಹೀಗೆ ವಿಡಿಯೋ ಸ್ಕ್ರೋಲ್ ಮಾಡ್ಕೊಳ್ಳೋವಾಗ ನಾನು ಕೂಡ ನೋಡಿದ್ದು. ನಾನು ಸ್ಟಾರ್ಟಿಂಗ್ ಎಷ್ಟು ಕಷ್ಟಪಡ್ತಾ ಇದೆ ಅಂತಂದರೆ ಇದನ್ನು ಬಿಡಿಸೋ ಅಷ್ಟರಲ್ಲೇ ಸಾಕಾಗೋಗ್ಬಿಡೋದು. ಇದರಿಂದ ಯಾವ ರೆಸಿಪಿ ಮಾಡ್ತಾರೆ ಹೋಗಪ್ಪ, ಇದನ್ನು ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲೇ ಕೈ ನೋವು ಬಂದುಬಿಡುತ್ತೆ, ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲೇ ಸಾಕಾಗೋಗ್ಬಿಡುತ್ತೆ ಅಂತ. ಆದರೆ ಒಂದು ವಿಡಿಯೋ ನೋಡಿದಾಗ ಗೊತ್ತಾಯಿತು ಎಷ್ಟು ಈಸಿನ ಕಟ್ ಮಾಡ್ಕೊಳ್ಳೋದು ಅಂತ. ಇವಾಗ ಹಿಂದಗಡೆ ಮತ್ತು ಮುಂದಗಡೆ ಎರಡನ್ನೂ ಕೂಡ ಕಟ್ ಮಾಡಿ ತೆಗೆದುಬಿಡಬೇಕು. ಹಾಗೆ ಅದನ್ನು ಕಟ್ ಮಾಡಿದಾಗ ಹಾಲು ಬರ್ತಾ ಇರತ್ತೆ. ಒಂದು ನ್ಯೂಸ್ ಪೇಪರ್ ಇಲ್ಲ ಅಂತಂದರೆ ಯಾವುದಾದ್ರೂ ವೇಸ್ಟ್ ಬಟ್ಟೆ ಇರುತ್ತಲ್ವ, ಅದರಿಂದ ಹಾಲನ್ನು ತೆಗಿಬೇಕಾಗತ್ತೆ. ತೆಗೆದ್ಮೇಲೆ ಈ ಥರ ರೌಂಡ್ ಶೇಪ್ ಆಗಿ ಕಟ್ ಮಾಡ್ಕೋಬೇಕು. ರೌಂಡಾಗಿ ಕಟ್ ಮಾಡಿಕೊಂಡ್ರೆ ಅದಾದಮೇಲೆ ನಾವು ಈಸಿಯಾಗಿ ಸುತ್ತ ಇರುತ್ತಲ್ವ ಮುಳ್ಳು ಥರ ಸಿಪ್ಪೆ, ಅದನ್ನು ತೆಗಿಬೋದು. ತೋರಿಸ್ತೀನಿ ಯಾವ ಥರ ಅಂತ. ಅಂದರೆ ಚಾಕು ಮಾತ್ರ ಫುಲ್ ಶಾರ್ಪಾಗೇ ಇರಬೇಕು, ಇಲ್ಲ ಅಂತಂದರೆ ಕಟ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಇವಾಗ ನೋಡ್ತಿದ್ದೀರಲ್ವ, ಕಾರ್ನರ್ಸಲ್ಲೆಲ್ಲ ಸಿಪ್ಪೆನ ಈ ಥರ ಕಟ್ ಮಾಡಿ ತೆಗೆದುಬಿಡೋದು. ಎಷ್ಟು ಈಸಿ ಅಲ್ವಾ. ನಾನು ಇದು ನೋಡೋದ್ಮೇಲೆ ಅಯ್ಯೋ ಇಷ್ಟು ಈಸಿನ ಇದನ್ನು ಕಟ್ ಮಾಡ್ಕೊಳ್ಳೋದು, ಸ್ಟಾರ್ಟಿಂಗೆಲ್ಲ ಎಷ್ಟು ಕಷ್ಟಪಡ್ತಾ ಇದ್ದೆ, ಇದು ರೆಸಿಪಿನೇ ಮಾಡ್ತಾ ಇರಲಿಲ್ಲ ಈ ಸಿಪ್ಪೆ ಕಟ್ ಮಾಡ್ಕೊಳ್ಳೋದು ಕಷ್ಟ ಅಂತ. ಆದರೆ ಇವಾಗ ತುಂಬ ಈಸಿ ಅಂತ ಗೊತ್ತಾದ್ಮೇಲೆ ತರಿಸ್ತಾನೆ ಇದ್ದೀನಿ. ಅವಾಗವಾಗ ಮಾಡ್ಕೋತಾನೆ ಇರ್ತೀವಿ. ಇದರಿಂದ ಕರಿ, ಕಬಾಬ್, ಬಿರಿಯಾನಿ ಈ ಥರ ಎಲ್ಲ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ. ಅದರಲ್ಲಂತೂ ಎಳೆದಿರುತ್ತಲ್ವ, ಅದನ್ನ ಚೆನ್ನಾಗಿರುತ್ತೆ. ಇವಾಗ ಅದೇ ಥರ ಸುತ್ತಲೂ ಕೂಡ ಕಟ್ ಮಾಡಿ ತೆಗೆದು ಇದನ್ನು ನೀರಿನಲ್ಲಿ ಹಾಕಿಟ್ಕೋಬೇಕು. ಹಾಗೇ ಇದ್ರ ಮಧ್ಯದಲ್ಲಿರುತ್ತಲ್ವ ಅದನ್ನು ಕೂಡ ಕಟ್ ಮಾಡಿ ತೆಗಿಬೇಕು. ಅದನ್ನು ಯಾವ ಥರ ಕಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ಸುತ್ತಲೂ ಕೂಡ ಕಟ್ ಮಾಡ್ಕೊಂಡಿದ್ಮೇಲೆ ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಳೋದಕ್ಕೆ ಮಧ್ಯಕ್ಕೆ ಒಂದು ಭಾಗ ಮಾಡ್ಕೊಂಡ್ಬಿಡ್ಬೇಕು. ಅದಾದಮೇಲೆ ಆ ಮಧ್ಯದಲ್ಲಿದೆ ಅಲ್ವಾ ಅದನ್ನು ತೆಗೆಯೋದು. ಕೆಲವ್ರು ತೆಗಿತಾರೆ, ಕೆಲವ್ರು ಹಾಗೇನೆ ಹಾಕ್ತಾರೆ. ನಿಮ್ಗೆ ಯಾವ ಥರ ಇಷ್ಟ ಆ ಥರ ಮಾಡ್ಕೋಬೋದು. ಇದು ಕಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಆದರೆ ಆನ್ಲೈನಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದೇ ಸಿಗುತ್ತೆ, ಅದನ್ನೇ ಆರಾಮಾಗಿ ತೊಗೋಬೋದು. ಆದಷ್ಟು ಕಟ್ ಮಾಡಿಕೊಂಡ್ರೆ ಒಳ್ಳೆಯದು, ಯಾಕೆಂದರೆ ನಾವೇ ತುಂಬ ಹೈಜೀನ್ ಆಗಿ ಕಟ್ ಮಾಡ್ಕೋತೀವಲ್ವ, ಅದಕ್ಕೋಸ್ಕರ. ಇವಾಗ ಇದನ್ನು ಈ ಥರ ಭಾಗ ಮಾಡಿಕೊಂಡು ಮಧ್ಯದಲ್ಲಿ ಇದನ್ನು ಕಟ್ ಮಾಡಿ ತೆಗಿಯೋದಷ್ಟೇ. ಸಿಂಪಲ್ ಅಲ್ವಾ. ನೀವು ಅಂದ್ಕೊಂಡಿರ್ತೀರಾ ಇಷ್ಟು ಈಸಿನ ಕಟ್ ಮಾಡ್ಕೊಳ್ಳೋದು ಅಂತ. ಒಮ್ಮೆ ನೀವು ಕೂಡ ತರಿಸಿ ಈ ರೆಸಿಪಿನ ಟ್ರೈ ಮಾಡಿ. ಡೆಫಿನೆಟ್ಲಿ ನಿಮ್ಮ ಮನೆಯವ್ರು ಎಲ್ಲರಿಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಇವಾಗ ಈ ಜಾಕ್ ಫ್ರೂಟ್ ಏನಿತ್ತು ಅದನ್ನು ಈ ಥರ ಕಟ್ ಮಾಡಿಕೊಂಡು ನೀರಿನಲ್ಲಿ ಹಾಕಿ ಎತ್ತಿಟ್ಕೋತೀನಿ, ಏಕೆಂದರೆ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ. ಯಾಕೆ ಬೇಕು ಅಂತ ನೀರಿನಲ್ಲಿ ಹಾಕಿ ಎತ್ತಿಟ್ಕೊಳ್ಳೋದು. ನಾನು ಸ್ವಲ್ಪ ದೊಡ್ಡದಾಗೇ ಕಟ್ ಮಾಡ್ಕೊಂಡಿದ್ದೀನಿ, ಬೇಕು ಅಂದರೆ ನೀವು ಚಿಕ್ಕದಾಗಿ ಸಹ ಕಟ್ ಮಾಡ್ಕೋಬೋದು.
ಈ ಥರ ಕ್ಯೂಬ್ಸ್ಗಳಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋದಷ್ಟೇ. ಇನ್ನು ಇದಕ್ಕೆ ಮ್ಯಾರಿನೇಟ್ ಮಾಡ್ಕೋಬೇಕು. ಅದು ಕೂಡ ತುಂಬ ಅಂದರೆ ತುಂಬ ಸಿಂಪಲ್. ಇವಾಗ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಹುಳಿ ಮೊಸರನ್ನ ಸೇರಿಸ್ಕೋಬೇಕು. ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ನಂತರ 1ರಿಂದ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೇಕು. ನಂತರ 1/4 ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಕಪ್ನಷ್ಟು ಮೈದಾ ಹಿಟ್ಟು, 1/4 ಕಪ್ನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಮೈದಾ ಹಿಟ್ಟು ಬೇಡ ಅಂದರೆ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೋದು. ಅದೆಲ್ಲನೂ ಕೂಡ ಹಾಕಿದ ನಂತರ ಇದಕ್ಕೆ ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ. ಒಳ್ಳೆ ಕಲರ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಕಾಶ್ಮೀರ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲಾನ ಹಾಕಿ ಸ್ವಲ್ಪ ಜೀರಿಗೆ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಮಸಾಲ ಪೌಡರ್ ನಿಮ್ಮ ರುಚಿಗೆ ತಕ್ಕಂತೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಂತರ ಸ್ವಲ್ಪ ಕಸೂರಿ ಮೇಥಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ಕರಿಬೇವಿನ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೋಬೋದು, ಇಲ್ಲಾಂದರೆ ಹಾಗೆ ಸಹ ಸೇರಿಸ್ಕೋಬೋದು. ನಂತರ ಇದಕ್ಕೆ ನಿಂಬೆಹಣ್ಣಿನ ರಸನ ಹಾಕಿ ಅದಾದ ನಂತರ ಒಂದು 1/4 ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಹೊಂದಿಸ್ಕೋಬೇಕು. ಎಲ್ಲ ಮಸಾಲೆ, ಉಪ್ಪು, ಖಾರ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು, ಮೊಸರು ಆಗಿರ್ಬೋದು, ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು. ನೋಡಿ ಈ ಥರ ಕಲರ್ ಚೇಂಜ್ ಆಗಿರುತ್ತೆ. ಕಾಶ್ಮೀರ್ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಈ ಕಲರ್ ಬರುತ್ತೆ. ನಿಮಗೆ ಕಲರ್ ಏನು ಬೇಡ ಅಂದರೆ ನಾರ್ಮಲ್ ಅಚ್ಕಾರದ ಪುಡಿನ ಹಾಕ್ಕೊಂಡ್ರೆ ಅದೇ ಖಾರ ಇರುತ್ತೆ. ಖಾರ ಮತ್ತು ಕಲರ್ ಬೇಕು ಅಂತಂದರೆ ಆ ಥರ ಪೌಡರ್ನ ಸೇರಿಸ್ಕೊಳ್ಳಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನಾವು ನೀರಿನಲ್ಲಿ ಹಾಕಿ ಇಟ್ಕೊಂಡಿರುವಂಥ ಜಾಕ್ ಫ್ರೂಟ್ ಏನಿತ್ತು, ಈ ಹಲಸಿನಕಾಯಿ, ಅದನ್ನು ಇದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು. ಹಲಸಿನಕಾಯಿ ಮೇಲೆ ಕೋಟಿಂಗ್ ಥರ ರೆಡಿ ಆಗಿರಬೇಕು. ಈ ಥರ ರೆಡಿ ಮಾಡಿಕೊಂಡು ಟೈಮ್ ಇತ್ತು ಅಂದರೆ ಒಂದು ಅರ್ಧ ಗಂಟೆ ಬಿಟ್ಟು ಅದಾದ ನಂತರ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಇನ್ ಕೇಸ್ ಟೈಮ್ ಇರಲಿಲ್ಲ ಅಂತ ಅಂದರೆ ಇನ್ಸ್ಟೆಂಟಾಗೂ ಸಹ ಮಾಡ್ಕೋಬೋದು, ತೊಂದರೆ ಇಲ್ಲ. ಇವಾಗ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು. ಹಾಕಿದ ತಕ್ಷಣ ಈ ಥರ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗಬೇಕು. ಆ ಥರ ಎಣ್ಣೆನ ಕಾಯಿಸ್ಕೊಂಡು ಮತ್ತೆ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂಥ ಹಲಸಿನಕಾಯಿನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಹಾಕಿದ ತಕ್ಷಣ ಇದನ್ನು ಈ ಥರ ಟರ್ನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಹೊತ್ತು, 1-2 ನಿಮಿಷ ಬಿಟ್ಟು ಅದಾದ ನಂತರ ಟರ್ನ್ ಮಾಡಿಕೊಂಡ್ರೆ ಒಂದಕ್ಕೊಂದು ಅಂಟ್ಕೊಂಡಿದ್ರೂ ಸಹ ಅದು ಬಿಟ್ಟೋಗ್ಬಿಟ್ಟಿರುತ್ತೆ. ನೀವು ಹಾಕಿದ ತಕ್ಷಣ ಟರ್ನ್ ಮಾಡ್ಕೊಳ್ಳೋಕೆ ಹೋದರೆ ಮೇಲ್ಗಡೆ ಕೋಟಿಂಗ್ ಎಲ್ಲ ಕೆಲವೊಂದು ಸರಿ ಕಿತ್ಕೊಂಡು ಬರೋ ಚಾನ್ಸಸ್ ಇರುತ್ತೆ. ನೋಡಿ ಈ ಥರ ನೊರೆ ಎಲ್ಲ ಕಡಿಮೆ ಆಗ್ತಾ ಇರುತ್ತೆ. ಅಲ್ಲಿ ತನಕ ಇದನ್ನು ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಮೀಡಿಯಮ್ ಫ್ಲೇಮ್ ಟು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಕಲರ್ ಯಾವ ಥರ ಚೇಂಜ್ ಆಗ್ತಿರುತ್ತೆ ಅಂತ. ಒಳ್ಳೆ ಡಾರ್ಕ್ ರೆಡ್ ಕಲರ್ ಬರ್ತಾ ಇದೆ ಅಲ್ವಾ? ಈ ಥರ ಕಲರ್ ಚೇಂಜ್ ಆಗಿರುತ್ತೆ. ನಾವು ಫ್ರೈ ಮಾಡ್ತಾ ಇದ್ದಂಗೆ ಅದು ಡಾರ್ಕ್ ಆಗ್ತಾ ಹೋಗ್ತಾ ಇರುತ್ತೆ. ಇವಾಗ ನೋಡಿ ಇದು ಪರ್ಫೆಕ್ಟಾಗಿ ಇವಾಗ ರೆಡಿ ಆಗಿದೆ ಅಂತ. ನೊರೆ ಎಲ್ಲ ಕಡಿಮೆ ಆಗಿರುತ್ತೆ, ಹಾಗೆ ಕಲರ್ ಕೂಡ ಚೇಂಜ್ ಆಗಿರುತ್ತೆ. ಇದನ್ನು ಇವಾಗ ಸರ್ವ್ ಮಾಡ್ಕೊಳ್ಳೋದು. ಇದ್ರ ಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಮಧ್ಯದಲ್ಲಿ ಸ್ವಲ್ಪ ಈರುಳ್ಳಿ ಹಾಗೆ ನೆಂಚ್ಕೊಳ್ಳೋದಕ್ಕೆ ಗ್ರೀನ್ ಚಟ್ನಿ ಇದ್ದರೆ ಇನ್ನೂ ಬಹಳ ರುಚಿಯಾಗಿರುತ್ತೆ. ಈ ಹಲಸಿನಕಾಯಿನೇನಾದರೂ ತಂದಾಗ ಈ ರೆಸಿಪಿನ ಡೆಫಿನೆಟ್ಲಿ ಟ್ರೈ ಮಾಡಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.